ಸವಾಲು ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗೇ ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಆ್ಯಕ್ಟಿಂಗ್ ಅನ್ನೋದು ಅದೊಂದು ಅದ್ಭುತವಾದ ಕಲೆ. ಅದು ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸ್ಬಿಡ್ಬೋದು. ಒಬ್ಬ ವ್ಯಕ್ತಿ ಮಾಡೋ ಒಂದು ಆ್ಯಕ್ಟಿಂಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲಿ ಬೀರುವಂಥ ಪ್ರಭಾವ ಇದೆಯಲ್ಲ, ಸೊ ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಸಖತ್ ಪ್ರಭಾವ ಬಿದ್ದು ಅವ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಬಿಡ್ಬೋದು. ಅಷ್ಟು ಪವರ್ಫುಲ್ ಇದೆ ಅದೊಂದು ಮೀಡಿಯಮ್, ಅದು ಆ್ಯಕ್ಟಿಂಗ್ ಅನ್ನೋದು. ಸೊ ಈ ಒಂದು ಆ್ಯಕ್ಟಿಂಗ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ಫಸ್ಟ್ ದೊಡ್ಡ ಸವಾಲಾಯಿತು. ಯಾಕಂದರೆ ನಾನು ಫಸ್ಟು ಒಪ್ಕೊಂಡಿದ್ದ ಕಥೆನೇ ಇದು ಎಲ್ಲರ ಕಾಲೆಳಿತೆ ಕಾಲದಲ್ಲಿ 1980ನೇ ಇಸ್ವಿಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ಥರ ಇರ್ತಾನೆ ಆ ಥರ ನಾನು ಇರಬೇಕು. ಸೊ ನಾನು ಆ್ಯಸ್ ಅ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗು, ಪಾರ್ಟಿ ಸಾಂಗು ಇವೆಲ್ಲ ಮಾಡ್ತಿದ್ದವನು. ಫುಲ್ ಹೇರ್ ಸ್ಟೈಲು, ಕಾಗಲ್ಸು, ಜಾಕೆಟ್ಸ್ಗಳು, ಫುಲ್ ಎಲ್ಲ ಗರ್ಲ್ಸ್ಗಳೆಲ್ಲ ಸುತ್ತಮುತ್ತ ಆ ಥರ ಲ್ಯಾವಿಶಲ್ಲಿದ್ದವನು 1980s ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಆ ಥರ ನಾನು ಬದಲಾಯಿಸ್ಕೋಬೇಕು ಅಂದ್ರೆ ಅದೇ ದೊಡ್ಡ ಚಾಲೆಂಜು. ಫಸ್ಟ್ ಆಫ್ ಆಲ್ ಅದು ನಾನು ಹೆಂಗೆ ಮಾಡಬೇಕು, ಅದು ಮಾಡಿದ್ರೆ ಮಾತ್ರ ನೀನು ಆ್ಯಕ್ಟರ್ ಅಂತ ಅನ್ಸ್ಕೊತೀಯ. ಇಲ್ಲ ನೀನು ಬರೀ ನಾನು ಚಂದನ್ ಶೆಟ್ಟಿ ಥರ ಹಿಂಗೆ ಫುಲ್ ಜಾಕೆಟ್ ಹಾಕ್ಕೊಂಡೆ ಇಡೀ ಸಿನಿಮಾನೇ ಮಾಡ್ತೀನಿ ಅಂತಂದರೆ ನೀನು ಯಾವ ಆ್ಯಕ್ಟ್ರು? ನೀನು ಮಾಮೂಲಿ ಅದೇ ಮಾಡ್ತಿದ್ಯಪ್ಪ, ಏನು ಮಾಡ್ತೀವಿ ಅದೇ ಮಾಡ್ತೀವಿ. ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್. ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಹಂಗೆ ಸೂತ್ರಧಾರಿ ಬಂತು, ಅದು ಪೊಲೀಸ್ ಕ್ಯಾರೆಕ್ಟರ್, ಸರಿ, ಅದು ಚಾಲೆಂಜ್ ಅಕ್ಸೆಪ್ಟೆಡ್. ಆಮೇಲೆ ಇದು ವಿದ್ಯಾರ್ಥಿನಿಯರೇ, ಇದರಲ್ಲಿ ಅಟೆಂಡರು, ಆಮೇಲೆ ಸಾಫ್ಟ್ವೇರ್ ಡೆವಲಪರು, ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಶೇಡು. ಸೊ ಇದರಲ್ಲಿ 3 ಕ್ಯಾರೆಕ್ಟರ್. ಸೊ ನನಗೇನಂತ ಹೇಳಿದ್ರೆ ಮೇನಾಗಿ ಆ್ಯಕ್ಟ್ರ್ ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು ಎಲ್ಲದೂ ಈ 3 ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಅದು ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ವಿಸ್ತಾರ ನ್ಯೂಸ್ ವೀಕ್ಷಕರಿಗಾಗಿ ಒಂದು ಯಾವುದಾದ್ರೂ ಹಾಡು ಹಾಡಬಹುದು ಅಂತ ಇದ್ರೆ ಯಾವುದು? ಆಯ್ತು, ನಿಮಗೋಸ್ಕರ ನೆನ್ಬಿಡ್ತೀನಿ. ನೀವು ಪಾಪ ನನಗೋಸ್ಕರ ನೀವು ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಇಂಟರ್ವ್ಯೂ ತೊಗೊಳ್ತಿದ್ದೀರಾ. ಇವಳು ಹಾಕ್ಕೊಂಡಿರೋ ಬಟ್ಟೆ ನಾನು ನೋಡಿ ಸ್ಟನ್ ಆಗ್ಬಿಟ್ಟೆ, ಯಾರ ಮಗಳು ಕಾಣೆ ಇವಳು ಲೈಟ್ ವೆಟ್ಟು ಚಿಟ್ಟೆ, ಸಿಕ್ಕಾಪಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು, ಪೆಗ್ ಮೇಲೆ ಪೆಗ್ ಬಿದ್ರು ನಡಿ ತಾಳೆ ಸ್ಟ್ರೈಟು. ಓಕೆ, ಥ್ಯಾಂಕ್ ಯು ಚಂದನ್ ಶೆಟ್ಟಿ ಅವರೇ. ಥ್ಯಾಂಕ್ ಯು. ನಾನು ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೆ ಯಾವಾಗ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಂತೇಳಿ. ಫೈನಲಿ ಆಯ್ತು ಇವತ್ತು. ಸೊ ಹೆಂಗಿತ್ತು ಅನುಭವ? ಜೊತೆಗೆ ಟ್ರೈಲರ್ ನೋಡಿದವರು ತುಂಬ ಜನ ಹೊಗಳಿದ್ರು, ಚಂದನ್ ಶೆಟ್ಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿ. ಈ ಒಂದು ಸಿನಿಮಾ ಏನೋ ಬೇರೆ ಥರ ಇದೆ ಅನ್ನೋದನ್ನು ಕೂಡ ಮಾತಾಡ್ಕೋತಾ ಇದ್ರು. ಈ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನು? ಈ ಸಿನಿಮಾ ರಿಲೀಸ್ ಆದಮೇಲೆ ರೆಮ್ಯುನರೇಷನ್ ಜಾಸ್ತಿ ಮಾಡ್ತೀರಾ ಹೇಗೆ? ಚಂದನ್ ಶೆಟ್ಟಿ ಸೂಪರ್ ಗುರು ಆಕ್ಟಿಂಗ್ ಅಂತಂದ್ರೆ ಪಕ್ಕ ರೆಮ್ಯುನರೇಷನ್ ಅಂತ ಜಾಸ್ತಿ ಸ್ವಲ್ಪ. ಸೊ ಹೆಂಗಿತ್ತು ಟೀಮಲ್ಲಿ? ಚೆನ್ನಾಗಿತ್ತು, ಜರ್ನಿ ಚೆನ್ನಾಗಿತ್ತು. ವಿದ್ಯಾರ್ಥಿನಿಯರೇ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳೆಲ್ಲ ನೋಡಬೇಕಾದಂಥ ಸಿನಿಮಾ, ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು. ಯಾಕಂದರೆ ಈಗಿರೋ ಜನ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಮಕ್ಕಳು ತುಂಬ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ. ಅವರು ನಮ್ಮ ಥರ ಇಲ್ಲ. ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ನಾವು ಸಿಕ್ಕಾವಡೆ ಪಾಪದವ್ರ ಥರ ಇದ್ವಿ ನಾವು. ಅಂದರೆ ನಮ್ಗೆ ಆ ಟೈಮಲ್ಲೇ ನಮ್ಗೆ ಹೇಳೋರು ಭಾಳ ಆಡ್ತೀರಾ ನೀವು ಅಂತ. ಬಟ್ ಈಗಿನವ್ರನ್ನ ನೋಡಿದ್ರೆ ನಾವೆಲ್ಲ ಏನೂ ಅಲ್ವೇ ಅಲ್ಲ ಲೆಕ್ಕಾಚಾರ ತಗೊಂಡ್ರೆ. ಸೊ ಹಾಗಾಗಿ ಈಗಿರೋ ಜನ್ರೇಷನ್ ಮಕ್ಕಳು ಈ ಫೋನ್ಸ್ಗಳಿಗೆ ಅಡಿಕ್ಟ್ ಆಗಿ, ಈ ಸೋಷಿಯಲ್ ಮೀಡಿಯಾ, ಸೊ ಇದಕ್ಕೆಲ್ಲ ಅಡಿಕ್ಟ್ ಆಗಿ, ಮತ್ತು ಈ ಪೇರೆಂಟ್ಸ್ಗಳಿಗೆ ಪ್ರೀತಿನ ಸಿಗ್ದಲೆ, ಪೇರೆಂಟ್ಸ್ ಪ್ರೀತಿ ಸಿಗ್ದಲೆ ಬೆಳೆದಿರುವಂಥ ಮಕ್ಕಳು. ಸೊ ಯಾವ ರೀತಿ ಆಗಿರ್ತಾರೆ, ಅವ್ರು ಸ್ವಲ್ಪ ಅಗ್ರೆಸಿವ್ ಇರ್ತಾರೆ, ಒಂದು ಸ್ವಲ್ಪ ರೂಢ್ ಇರ್ತಾರೆ. ಸೊ ಈ ಥರ ಸ್ಟೂಡೆಂಟ್ಸ್ಗಳನ್ನ ನಾನು ಬಂದು ಯಾವ ರೀತಿ ಅವ್ರನ್ನ ಬದಲು ಮಾಡ್ತೀನಿ, ಯಾವ ರೀತಿ ಚೇಂಜ್ ಮಾಡ್ತೀನಿ ಅನ್ನೋದನ್ನ ಥಿಯೇಟ್ರಲ್ಲಿ ಬಂದು ನೋಡ್ಬೇಕು. ಓಕೆ, ಖಂಡಿತ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.